ಸೋಷಿಯಲ್ ಮೀಡಿಯಾದಲ್ಲಿ ಇದೊಂದು ವಿಡಿಯೋ ಸಾಕಷ್ಟು ಸುದ್ದಿ ಆಗ್ತಾ ಇದೆ. ಏನು ಆ ವಿಡಿಯೋ ಅಂತಂದರೆ, ಟ್ರೈನ್ನಲ್ಲಿ 100 ಜನಗಳ ಮುಂದೆ ಕೊಲೆ ಮಾಡಿರುವಂಥ ಒಂದು ಪ್ರಕರಣ. ಒಂದೇ ಒಂದು ಸಣ್ಣ ವಿಚಾರಕ್ಕೆ ಏಕಾಏಕಿಯಾಗಿ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡುವ ಮಟ್ಟಕ್ಕೆ ನಮ್ಮ ದೇಶದಲ್ಲಿ ಜನ ಇದ್ದಾರೆ ಅಂತಂದರೆ ನಾವು ಎಂಥ ಪ್ರಪಂಚದಲ್ಲಿ ಬದುಕ್ತಿದ್ದೀವಿ ಅಥವಾ ಎಂಥ ಕೊಳಕು ಮನಸ್ಥಿತಿಗಳ ಮಧ್ಯೆ ಜೀವನ ಮಾಡ್ತಿದ್ದೀವಿ ಅಂತ ಎಲ್ಲರಿಗೂ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಕೇವಲ ಒಂದೇ ಒಂದು ಮಾತು, ಜಸ್ಟ್ ಒಂದು ಮಾತು, ಬಾಗ್ಲು ಮುಚ್ಚು ಅನ್ನೋ ಒಂದು ಮಾತಿಗೆ ಇವತ್ತು 22 ವರ್ಷದ ಒಬ್ಬ ಯುವಕನ ಜೀವವನ್ನೇ ತೆಗೆದುಕೊಂಡಿದೆ. ಹಾಗಾದ್ರೆ ಏನ್ ಕತೆ ಇದು? ಎಲ್ಲಿ ನಡೀತು? ಹೇಗ್ ಸ್ಟಾರ್ಟ್ ಆಯ್ತು? ಹೇಗ್ ಎಂಡ್ ಆಯ್ತು? ಯಾವ ವಿಚಾರಕ್ಕಾಗಿ ಕೊಲೆ ಆಗಿದೆ? ಅವತ್ತು ಟ್ರೈನ್ ಒಳಗೆ ನಿಜಕ್ಕೂ ಏನಾಯ್ತು? ಈ ಎಲ್ಲ ವಿಷಯವನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ, ಯಾಕಂದ್ರೆ ಪ್ರತಿಯೊಬ್ರು ನೋಡ್ಲೇಬೇಕಾದ ಒಂದು ವಿಡಿಯೋ ಇದು ಅಥವಾ ಒಂದು ವಿಚಾರ ಇದು. ಯಾಕಂದ್ರೆ ಪ್ರಪಂಚದಲ್ಲಿ ಎಂತೆಂಥ ಕೊಳಕು ಮನಸ್ಥಿತಿ ಇರೋ ಜನಗಳು ಇರ್ತಾರೆ ಅಂತಂದ್ರೆ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಅನ್ಸ್ಬಿಡುತ್ತೆ, ಈ ವಿಚಾರಕ್ಕೂ ಈ ತರ ಆಯ್ತಾ ಅಂತ ಒಂದು ಸಣ್ಣ ಪ್ರಶ್ನೆ ಮೂಡುತ್ತೆ ನಿಮ್ಮಲ್ಲಿ. ಸೊ ದಯವಿಟ್ಟು ಕೊನೆವರೆಗೂ ನೋಡಿ ಅಂತ ಕೇಳ್ತಾ, ನೀವೇನಾದ್ರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ವಿಡಿಯೋ ಏನಾದ್ರು ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ಟ್ರೆಂಡಿಂಗ್ ಟಾಪಿಕ್ ಅಥವಾ ಇದೇ ರೀತಿಯ ಮಾಹಿತಿಯನ್ನು ನಿಮ್ಮ ಮುಂದೆ ನಿಮಗೆ ಅರ್ಥವಾಗಿಸುವ ರೂಪದಲ್ಲಿ ಎಕ್ಸ್ಪ್ಲೇನ್ ಮಾಡುವಂತ ಪ್ರಯತ್ನ ಮಾಡಿದ್ದು. ಸೊ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ತಾ, ಲೆಟ್ಸ್ ಗೆಟ್ ಇನ್ ಟು ಮುಂಬೈ ಟ್ರೈನ್ ಮರ್ಡರ್ ಕೇಸ್. ನೋಡಿ, ಮುಂಬೈ ಅಂದಿದ ತಕ್ಷಣ ನಿಮಗೆ ಸಡನ್ ಆಗಿ ನೆನಪಾಗೋದು ಆ ಲೋಕಲ್ ಟ್ರೈನ್ಗಳು, ಆ ಲೋಕಲ್ ಟ್ರೈನಲ್ಲಿ ಓಡಾಡುವಂತ ಸಾವಿರಾರು ಜನ. ಸೊ ಸುಮಾರು 2 ಕೋಟಿಗೂ ಹೆಚ್ಚು ಜನರ ಕನಸುಗಳನ್ನು ಹೊತ್ತಿರುವಂತ ಒಂದು ದೊಡ್ಡ ಮಹಾನಗರ ಅಂತಾನೆ ಹೇಳ್ಬೋದು. ಈ ನಗರ ಯಾವತ್ತೂ ನಿದ್ದೆ ಮಾಡೋದಿಲ್ಲ ಅಂತ ಅವಾಗವಾಗ ನಾನು ಕೂಡ ಕೇಳಿದ್ದೀನಿ, ನೀವು ಕೂಡ ಕೇಳಿರ್ಬೋದು. ಆದರೆ ಈ ಮಹಾನಗರದ ನಿಜವಾದ ಜೀವನಾಡಿ ಅಂತಂದ್ರೆ ಅದು ಲೋಕಲ್ ಟ್ರೈನ್. ನಾನು ಆಗ್ಲೇ ಹೇಳಿದಾಗೆ ಮುಂಬೈ ಅಂದಿದ ತಕ್ಷಣ ಲೋಕಲ್ ಟ್ರೈನ್ಗಳೇ ಫೇಮಸ್. ಸೊ ಪ್ರತಿದಿನ ಲಕ್ಷಾಂತರ ಜನ ತಮ್ಮ ಉದ್ಯೋಗಕ್ಕೋಸ್ಕರ, ತಮ್ಮ ಕುಟುಂಬಕ್ಕೋಸ್ಕರ ಅಥವಾ ತಮ್ಮ ಜೀವನಕ್ಕೋಸ್ಕರ ಈ ಲೋಕಲ್ ಟ್ರೈನ್ಗಳ ಮೇಲೆ ಅವಲಂಬಿತವಾಗಿದ್ದಾರೆ ಅಥವಾ ಡಿಪೆಂಡ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಅನೇಕ ಜನರಿಗೆ ಲೋಕಲ್ ಟ್ರೈನ್ ಅನ್ನೋದು ಕೇವಲ ಒಂದು ಸಾರಿಗೆ ಸಂಸ್ಥೆ ಆಗಿಲ್ಲ, ಅಥವಾ ಇಟ್ಸ್ ನಾಟ್ ಎ ಜಸ್ಟ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಥವಾ ಟ್ರಾನ್ಸ್ಪೋರ್ಟ್ ಸಪೋರ್ಟ್ ಅಂತ ಅನ್ಸಲ್ಲ. ಇದೊಂಥರ ಅವರಿಗೆ ಪಾರ್ಟ್ ಆಫ್ ಲೈಫ್ ಆಗ್ಬಿಟ್ಟಿದೆ. ಅಂದ್ರೆ ಅವ್ರ ಜೀವನದಲ್ಲಿ ಒಂದು ಭಾಗ ಅನ್ನೋ ರೀತಿಯಲ್ಲಿ ಈ ಟ್ರೈನ್ ಯಾವಾಗಲೂ ಕೆಲಸ ಮಾಡ್ತಾನೆ ಇರುತ್ತೆ ಅವ್ರ ಜೀವನದಲ್ಲಿ. ಆದ್ರೆ ಇದೇ ತಿಂಗಳು ಜೂನ್ 23ನೇ ತಾರೀಕು ರಾತ್ರಿ ಏನಾಗಿದೆ, ಈ ನಂಬಿಕೆನ ನುಚ್ಚು ನೂರಾಗುವಂತ ಒಂದು ದುರಂತ ಆಗೋಗಿದೆ ಅಲ್ಲಿ. ನೋಡಿ, ಅವತ್ತೇನಾಗಿದೆ ಅಂತಂದ್ರೆ 22 ವರ್ಷದ ಮಯಾಂಕ್ ಲೋಹಾರ ಎಂಬ ಹುಡುಗ ಮುಂಬೈನ ವಿಹಾರ್ ಪ್ರದೇಶದಲ್ಲಿ ವಾಸವಾಗಿರ್ತಾನೆ. ಆತ ಅಂಧೇರಿಯಲ್ಲಿ ಒಂದು ಶೋರೂಮ್ ನಲ್ಲಿ ಸೇಲ್ಸ್ ಮ್ಯಾನ್ ಆಗಿ ಕೆಲಸ ಮಾಡ್ತಿರ್ತಾನೆ. ಅವ್ರ ಫ್ಯಾಮಿಲಿಯವರು ಹೇಳೋ ಪ್ರಕಾರ ಮಯಾಂಕ್ ಯಾವ ತರ ಕ್ಯಾರೆಕ್ಟರ್ ಅಂತಂದ್ರೆ ತುಂಬಾ ಶಾಂತವಂತ ಮತ್ತು ಸೌಮ್ಯ ಸ್ವಭಾವದ ವ್ಯಕ್ತಿ ಆಗಿರ್ತಾನಂತೆ. ಪ್ರತಿದಿನದಂತೆ ಅವತ್ತು ಕೂಡ ಲೋಕಲ್ ಟ್ರೈನ್ ನಲ್ಲಿ ಜೂನ್ 23ನೇ ತಾರೀಕು ರಾತ್ರಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಂತೇಳಿ ಟ್ರೈನ್ ಹತ್ತಿರ್ತಾನೆ. ಆದ್ರೆ ಪಾಪ ಅವನಿಗೆ ಗೊತ್ತೇ ಇರಲ್ಲ ಅನ್ಸುತ್ತೆ, ಅದೇ ದಿನ ಅಂದ್ರೆ ಅವತ್ತೇ ಅವನ ಕೊನೆಯ ಪ್ರಯಾಣ ಆಗಿರುತ್ತೆ ಆ ಟ್ರೈನ್ ನಲ್ಲಿ ಅಂತ. ಸೊ ಅವತ್ತು ಆ ಟ್ರೈನ್ ನಲ್ಲಿ ಏನಾಗಿರುತ್ತೆ ಅಂತಂದ್ರೆ, ರಾತ್ರಿ ಅವತ್ತು ಸುಮಾರು ಒಂದು 10:30 ಆಗಿರುತ್ತೆ. ಚರ್ಚ್ ಗೇಟ್ ನಿಂದ ನಲ್ಲಾ ಸೋಪಾರಕ್ಕೆ ಹೋಗ್ತಿದ್ದಂತ ಒಂದು ಫಸ್ಟ್ ಕ್ಲಾಸ್ ಲೋಕಲ್ ಟ್ರೈನ್ ಆಗಿರುತ್ತೆ. ಅದು ಈಚೆ ಕಡೆ ತುಂಬಾ ಮಳೆ ಬರ್ತಾ ಇರುತ್ತೆ. ಆ ಟೈಮ್ ಅಲ್ಲಿ ಟ್ರೈನ್ ನ ಬಾಗ್ಲು ಕೂಡ ತೆಗ್ದಿರುತ್ತೆ. ಸೊ ಮಳೆ ನೀರೆಲ್ಲ ಒಳಗಡೆ ಬರೋದಕ್ಕೆ ಶುರು ಆಗಿರುತ್ತೆ. ಸೊ ಬಾಗ್ಲ ಹತ್ರ ನಿಂತಿದ್ದ ಎಲ್ಲಾ ಪ್ಯಾಸೆಂಜರ್ಗಳು ನೆನೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅಂದ್ರೆ ಬಟ್ಟೆಗಳು ನೆನಿತಾ ಇರ್ತವೆ ಮಳೆ ಬರ್ತಿರೋ ಕಾರಣಕ್ಕಾಗಿ. ಈ ಸಂದರ್ಭದಲ್ಲಿ ಮಯಾಂಕ್ ಅನ್ನೋ ಹುಡುಗ ಏನ್ ಮಾಡ್ತಾನೆ ಅಂತಂದ್ರೆ, ಅಲ್ಲಿದ್ದವರಿಗೆ ಬಾಗ್ಲು ಮುಚ್ಚೋಕೆ ಹೇಳ್ತಾನಂತೆ. ಅಂದ್ರೆ ಲೈಕ್ ಮಳೆ ಬರ್ತಾ ಇದೆಯಲ್ಲ ಈಚೆ, ಸೊ ಜೋರಾಗಿ ಮಳೆ ಬರ್ತಾ ಇದೆ, ನೀರೆಲ್ಲ ಒಳಗಡೆ ಬರೋ ಕಾರಣಕ್ಕಾಗಿ ಅವ್ರಿಗೆ ಏನ್ ಮಾಡ್ತಾನೆ, ದಯವಿಟ್ಟು ಬಾಗ್ಲು ಮುಚ್ಚಿ, ಮಳೆ ಬರ್ತಾ ಇದೆ ಈಚೆ ಕಡೆ, ಸೊ ನೀರೆಲ್ಲ ಒಳಗಡೆ ಬರ್ತಾ ಇದೆ, ನಾವೆಲ್ಲ ನೆನೀತಾ ಇದೀವಿ ಅನ್ನೋ ಕಾರಣಕ್ಕೆ ಅವ್ರಿಗೆ ಹೇಳ್ತಾನೆ ಜಸ್ಟ್ ಬಾಗ್ಲು ಮುಚ್ಚೇನಂತ. ಅದೇ ಬಾಗ್ಲ ಹತ್ರ ನಿಂತಿದ್ದ ಒಬ್ಬ 30 ವರ್ಷದ ರೋಷನ್ ಸುವರ್ಣ ಅನ್ನೋ ವ್ಯಕ್ತಿ ಅದನ್ನ ಅಪೋಸ್ ಮಾಡ್ತಾನೆ, ಅದನ್ನ ವಿರೋಧ ಮಾಡ್ತಾನೆ. ಯಾಕೆ ಮುಚ್ಚಬೇಕು, ನಾನು ಮುಚ್ಚಲ್ಲ ಅನ್ನೋ ತರ ಅವನು ವಾದ ಮಾಡ್ತಾನೆ. ಪೊಲೀಸವ್ರ ಪ್ರಕಾರ ರೋಷನ್ ಇದ್ನಲ್ಲ, ಅಂದ್ರೆ ನಾನು ಬಾಗ್ಲು ಮುಚ್ಚಲ್ಲ ಅಂತ ಹೇಳ್ತಿದ್ನಲ್ಲ, ಆ ವ್ಯಕ್ತಿ ಏನ್ ಮಾಡಿದ್ದಾನೆ ಅಂತಂದ್ರೆ ಡ್ರಿಂಕ್ ಮಾಡಿರ್ತಾನಂತೆ. ಈ ಡ್ರಿಂಕ್ ಮಾಡಿದ್ದಾನೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿದೆ. ಸೊ ಯಾವಾಗ ಮಯಾಂಕ್ ಬಾಗ್ಲು ಮುಚ್ಚು ಅಂತ ಅವನ ಹತ್ರ ಕೇಳ್ತಾನೆ, ಇವರಿಬ್ಬರ ನಡುವೆ ಇದೇ ಒಂದು ಸಣ್ಣ ವಿಚಾರಕ್ಕೆ ಒಂದು ಚಿಕ್ಕದಾದ ವಾಗ್ವಾದ ಶುರು ಆಗುತ್ತೆ. ಮೊದಲಿಗೆ ಒಂದು ಚಿಕ್ಕ ಚಕಮಕಿಯಾಗಿ ಕಾಣಿಸ್ಕೊಳುತ್ತೆ. ಅಂದ್ರೆ ಯೂಶಲಿ ಆಗ್ತಾ ಇರುತ್ತೆ. ಅಂದ್ರೆ ಇವಾಗ ರೋಡಲ್ಲಿ ಹೋಗ್ಬೇಕಾರನೋ ಇಲ್ಲ ಬಸ್ಸಲ್ಲಿ ಹೋಗ್ಬೇಕಾರನೋ ಸೀಟ್ ಬಿಟ್ಟಿಲ್ಲ ಅಂತನೋ ಏನೋ ಮತ್ತೊಂದು ಮಗನೊಂದು ಕಾರಣಕ್ಕೆ ಒಂದು ಚಿಕ್ಕ ಮಾತಿನ ವಾಗ್ವಾದ ಆಗೇ ಆಗುತ್ತೆ ಎಲ್ಲ ಕಡೆನೂ. ಅದು ಸರ್ವೇ ಸಾಮಾನ್ಯ ಆಗಿದೆ. ಈಗಿನ ಕಾಲದಲ್ಲಂತೂ ಅದು ಸರ್ವೇ ಸಾಮಾನ್ಯ ಅಲ್ವಾ. ಆದ್ರೆ ಇಲ್ಲಿ ಏನಾಗುತ್ತೆ ನೋಡಿ, ಅದು ಅಲ್ಲಿಗೆ ನಿಲ್ಲೋದಿಲ್ಲ. ಇದು ಯಾವ ಲೆವೆಲ್ಗೆ ತಲುಪುತ್ತೆ ಅಂತಂದ್ರೆ ನೀವು ಊಹೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ವಾಗ್ವಾದ ಜೋರ್ ಆಗ್ತಿದ್ದಂಗೆ ಅಥವಾ ತುಂಬಾ ದೊಡ್ಡದಾಗ್ತಿದ್ದಂಗೆ ರೋಷನ್ ಏನ್ ಮಾಡ್ತಾನೆ ಅಂತಂದ್ರೆ, ಅವನ ಹತ್ರ ಆಲ್ರೆಡಿ ಚಾಕು ಇತ್ತು ಅನ್ಸುತ್ತೆ. ಅವನು ಯಾವ ತರ ಮೂಲತಃ ಎಲ್ಲಿಯವನು ಅಥವಾ ಏನ್ ಕೆಲಸ ಮಾಡ್ತಿದ್ನೋ ಏನ್ ಕತೆ ಗೊತ್ತಿಲ್ಲ, ಆಲ್ರೆಡಿ ಅವನ ಹತ್ರ ಚಾಕು ಇತ್ತು. ಯಾವಾಗ ಇದು ಮಾತುಕತೆ ಇನ್ನೂ ದೊಡ್ಡದಾಗುತ್ತೆ, ವಾಗ್ವಾದ ದೊಡ್ಡದಾಗುತ್ತೆ, ಅವನೇನ್ ಮಾಡ್ತಾನೆ ಅಂದ್ರೆ ಚಾಕು ತೆಗೆದ್ಬಿಟ್ಟು ಡೈರೆಕ್ಟ್ ಆಗಿ ಏಕಾಏಕಿ ಮಯಾಂಕ್ ಮೇಲೆ ಇಚ್ಛೆ ಬಂದಂತೆ ಮನ ಬಂದಂತೆ ಚುಚ್ಚೋದಕ್ಕೆ ಶುರು ಮಾಡ್ಬಿಡ್ತಾನೆ. ಯಾರು ಕೂಡ ಅಲ್ಲಿರೋರು ಒಬ್ರು ಕೂಡ ತಡೆಯೋದಕ್ಕೆ ಬರಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಭಯದಿಂದ ದೂರ ಓಡೋಗ್ತಾ ಇದ್ರು ಹೊರತು ಯಾರು ಕೂಡ ಆ ವ್ಯಕ್ತಿಯ ಹೆಲ್ಪ್ಗೆ ಯಾರು ಬರ್ತಾ ಇಲ್ಲ. ಇವನೇನ್ ಮಾಡ್ತಾನೆ, ತನ್ನ ಇಚ್ಛೆ ಬಂದಂತೆ ಹೆಂಗ್ ಬೇಕೋ ಹಂಗೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಚುಚ್ಚೋದಕ್ಕೆ ಶುರು ಮಾಡ್ಬಿಡ್ತಾನೆ. ಎದೆ, ಹೊಟ್ಟೆ ಮತ್ತೆ ಇನ್ನೂ ಅನೇಕ ಕಡೆ ಸರಿಯಾಗಿ ಹೆಂಗ್ ಬೇಕಂಗೆ ಚುಚ್ಬಿಟ್ಟಿದ್ದಾನೆ. ಸೊ ಕೆಲವೇ ಕ್ಷಣಗಳಲ್ಲಿ ಅದಾಗಿದ ತಕ್ಷಣ ಏನಾಗುತ್ತೆ ಅಂದ್ರೆ ಮಯಾಂಕ್ ಕೆಳಗಡೆ ಬೀಳ್ತಾನೆ.
ಬ್ಲೀಡಿಂಗ್ ಆಗೋದಕ್ಕೆ ಶುರು ಆಗುತ್ತೆ, ರಕ್ತ ಹೆವಿಯಾಗಿ ಸಿವಿಯರ್ ಆಗಿ ಹೋಗೋದಕ್ಕೆ ಶುರು ಆಗುತ್ತೆ. ಅಲ್ಲಿದ್ದ ಪ್ರಯಾಣಿಕರನ್ನ ಆಗ್ಲಿ ಹೇಳಿದಾಗೆ ಯಾರು ಕೂಡ ಆ ವ್ಯಕ್ತಿಯ ಹೆಲ್ಪ್ ಬರೋದೇ ಇಲ್ಲ, ಸುಮ್ಮನೆ ಎಲ್ಲ ನಿಂತು ನೋಡ್ತಾ ಇರ್ತಾರೆ ಅಥವಾ ಎಲ್ಲ ಸೈಡ್ಗೆ ಹೋಗ್ಬಿಟ್ಟಿರ್ತಾರೆ. ರಕ್ತ ಹೆವಿಯಾಗಿ ಹೋಗಿದ್ದ ಕಾರಣ ಮಯಾಂಕ್ ಏನಾಗ್ತಾನೆ ಅಂತಂದ್ರೆ ಅಲ್ಲೇ ಪ್ರಾಣವನ್ನ ಬಿಡ್ತಾನೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಈ ದಾಳಿ ಮಾಡಿದಂಥ ವ್ಯಕ್ತಿ ಅಂದರೆ ಏಕಾಏಕಿ ಸಣ್ಣ ವಿಚಾರಕ್ಕೆ ಚುಚ್ಚುದ್ನಲ್ಲ ಅಥವಾ ಕೊಲೆ ಮಾಡಿದ್ನಲ್ಲ, ಇವನಿಗೆ ಯಾವುದೇ ರೀತಿಯ ಒಂದು ಪಶ್ಚಾತ್ತಾಪ ಇಲ್ಲ. ಅಯ್ಯೋ ಏನೋ ಮಾತಿನ ಚಕಮಕಿಲಿ ಏನೋ ಮಾಡ್ಬಿಟ್ಟೆ ಅಥವಾ ಗೊತ್ತೋ ಗೊತ್ತಿಲ್ದೇನೋ ಏನೋ ಒಂದು ಮಾಡಿದೆ ಅನ್ನೋ ಒಂದು ಪಶ್ಚಾತ್ತಾಪನೂ ಇಲ್ಲ, ಎಂಥದ್ದು ಇಲ್ಲ. ಆತ ಆರಾಮಾಗಿ ಚುಚ್ಬಿಟ್ಟು ಟ್ರೈನ್ ಇಳಿದು ಆರಾಮಾಗಿ ತನಗೆ ಎಲ್ಲಿಗೆ ಹೋಗ್ಬೇಕಿತ್ತು ಅಲ್ಲಿಗೆ ಇಳಿದು ಆರಾಮಾಗಿ ಹೋಗಿದ್ದಾನೆ. ಯಾವ ಥರ ಜನಗಳು ಈ ಪ್ರಪಂಚದಲ್ಲಿ ಇದ್ದಾರೆ ಅಂತಂದರೆ ನಿಜವಾಗ್ಲೂ ನಿಮ್ಗೆ ಆಶ್ಚರ್ಯ ಆಗುತ್ತೆ. ನಿಜವಾಗ್ಲೂ ಈ ದೃಶ್ಯ ನೋಡಿದಾಗ ಒಂದು ಕ್ಷಣ ಎದೆ ಜಲ್ಲಂತು. ಅಂದ್ರೆ ಒಂದು ಸಣ್ಣ ವಿಚಾರಕ್ಕೆ ಯಾವ ತರ ಮಾಡಿದ್ದಾನೆ ಅಂತ. ಸೊ ಈ ಘಟನೆ ಆಗಿ ರಾತ್ರಿ ಸುಮಾರು ಒಂದು 11 ಗಂಟೆ ಟೈಮ್ಗೆ ಬೋರಿವಲಿ ಎಂಬ ನಿಲ್ದಾಣಕ್ಕೆ ಟ್ರೈನ್ ಬರುತ್ತೆ. ಸೊ ಇದೆಲ್ಲ ಆದ್ಮೇಲೆ ಪ್ಯಾಸೆಂಜರ್ ಏನ್ ಮಾಡ್ತಾರೆ, ಆತನನ್ನ ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆತ ಎಲ್ಲರಿಗೂ ಚಾಕುವನ್ನ ತೋರಿಸಿ ಬೆದರಿಕೆ ಹಾಕಿ ಎಸ್ಕೇಪ್ ಆಗ್ತಾನೆ. ನಂತರ ಪ್ಲಾಟ್ಫಾರ್ಮ್ಗೆ ಜಂಪ್ ಮಾಡಿ ಅಲ್ಲಿ ಒಂದಷ್ಟು ಜನಗಳು ಹೋಗ್ತಾ ಇರ್ತಾರೆ. ಆ ಜನಗಳ ಗುಂಪು ಮಧ್ಯೆ ಸೇರ್ಕೊಂಡು ಪರೇರೆ ಆಗ್ಬಿಡ್ತಾನೆ. ಇದಾದ ಬಳಿಕ ಮುಂಬೈ ಪೊಲೀಸರು ತಕ್ಷಣ ಕಾರ್ಯಾಚರಣೆ ಶುರು ಮಾಡ್ತಾರೆ. 7 ವಿಶೇಷ ತಂಡಗಳನ್ನು ಕೂಡ ರಚನೆ ಮಾಡಲಾಗುತ್ತೆ. 400ಕ್ಕೂ ಹೆಚ್ಚು CCTVಗಳನ್ನ ಪರಿಶೀಲನೆ ಮಾಡಲಾಗುತ್ತೆ. ಆದರೆ ಆರಂಭದಲ್ಲಿ ಪೊಲೀಸರಿಗೆ ಯಾವುದೇ ರೀತಿಯ ಸ್ಪಷ್ಟ ಸುಳಿವು ಆಗಲಿ, ಸಾಕ್ಷಿ ಆಗಲಿ ಅಥವಾ ಒಂದು ಎವಿಡೆನ್ಸ್ ಆಗಲಿ ಸಿಕ್ಕಿರೋದಿಲ್ಲ. ಸೊ ಹೀಗೆ ತನಿಖೆ ಕಂಟಿನ್ಯೂ ಆಗುತ್ತೆ. ಬೋರಿವಲಿ ನಿಲ್ದಾಣದ CCTVಯಲ್ಲಿ ಆರೋಪಿ ಓಡೋಗ್ತಿರುವಂತ ಒಂದು ದೃಶ್ಯ ಲಭ್ಯ ಆಗುತ್ತೆ. ಆ ವೇಳೆ ಪೊಲೀಸರು ಒಂದು ಪ್ರಮುಖ ಅಂಶವನ್ನ ಐಡೆಂಟಿಫೈ ಮಾಡ್ತಾರೆ ಅಥವಾ ಅವರಿಗೆ ಗೊತ್ತಾಗುತ್ತೆ. ಆರೋಪಿ ಹಾಕೊಂಡಿರ್ತಾನೆ ಟಿ ಶರ್ಟ್, ಆ ಟಿ ಶರ್ಟ್ ಮೇಲೆ ಒಂದು ಕಂಪನಿಯ ಲೋಗೋ ಇರುತ್ತೆ. ಅದೇ ಲೋಗೋ ಪೊಲೀಸ್ ಅವರಿಗೆ ದೊಡ್ಡ ಸುಳಿವಾಗಿ ಕನ್ಸಿಡರ್ ಆಗುತ್ತೆ. ಅದರ ಆಧಾರದ ಮೇಲೆ ಪೊಲೀಸರು ಏನ್ ಮಾಡ್ತಾರೆ ಅಂದ್ರೆ ಒಂದು ಸಣ್ಣ ಕಾರ್ಗೋ ಸಂಸ್ಥೆಯನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಕೊನೆಗೆ ಆರೋಪಿ ರೋಷನ್ ಸುವರ್ಣ ಎಂಬುದು ಪತ್ತೆ ಆಗುತ್ತೆ. ಕೊಲೆಯಾಗಿ ಜಸ್ಟ್ 15 ಗಂಟೆ ಒಳಗೆ ಪನವೇಲ್ ರೈಲ್ವೆ ಸ್ಟೇಷನ್ ನಲ್ಲಿ ಆರೋಪಿಯನ್ನ ಅರೆಸ್ಟ್ ಮಾಡಲಾಗುತ್ತೆ. ವರದಿಗಳ ಪ್ರಕಾರ ಆತ ಕರ್ನಾಟಕದ ಮಂಗಳೂರಿಗೆ ಬರಬೇಕು ಅಥವಾ ಮಂಗಳೂರಿಗೆ ಹೋಗಿ ಪರಾರಿ ಆಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಂತೆ. ನೋಡಿ, ಕೊನೆಗೆ ಪೊಲೀಸರು ಆತನನ್ನ ಬಂಧನ ಮಾಡಿ. ಆದರೆ ಈ ಘಟನೆ ಕೇವಲ ಒಂದು ಕೊಲೆ ಪ್ರಕರಣವಾಗಿ ನಮ್ಮ ಕಣ್ಮುಂದೆ ಬರೋದಿಲ್ಲ. ಇದು ನಮ್ಮ ಸಮಾಜ ಬದಲಾಗುತ್ತಿರೋ ಒಂದು ಮನಸ್ಥಿತಿಯನ್ನು ತೋರುವಂತ ಒಂದು ದುರ್ಘಟನೆ ಅಂತಾನೆ ಹೇಳ್ಬೋದು. ಒಂದು ಸಣ್ಣ ವಿಚಾರಕ್ಕೆ ಒಬ್ಬ ವ್ಯಕ್ತಿಯ ಜೀವ ತೆಗೆಯುವ ಮಟ್ಟಕ್ಕೆ ಕೋಪ ಬರುತ್ತೆ ಮತ್ತು ಹಿಂಸಾಚಾರ ಹೆಚ್ಚಾಗುತ್ತೆ ಅಂತಂದ್ರೆ ಯಾವ ರೀತಿಯಾಗಿ ನಾವು ಬದುಕಬೇಕು ಅಥವಾ ಯಾವ ರೀತಿಯ ಮನಸ್ಥಿತಿ ಇರೋ ಜನಗಳ ಮಧ್ಯೆ ನಾವು ಬದುಕ್ತಿದ್ದೀವಿ ಅನ್ನೋದು ತುಂಬಾ ಕಾಡೋದಕ್ಕೆ ಶುರುವಾಗುತ್ತೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಕೇಳ್ತಿರೋ ಪ್ರಶ್ನೆ ಒಂದೇ, ಒಂದು ಬಾಗಿಲು ಮುಚ್ಚು ಅಂತ ಕೇಳೋದಕ್ಕೆ ಯಾರನ್ನಾದ್ರೂ ಕೊಲ್ಬಹುದಾ ಅಂತ. ಈ ಘಟನೆ ಮಹಾರಾಷ್ಟ್ರದ ವಿಧಾನಸಭೆಯಲ್ಲೂ ಕೂಡ ಚರ್ಚೆಯಾಗಿದೆ. ಸೊ ವಿರೋಧ ಪಕ್ಷಗಳು ರೈಲ್ವೆ ಪ್ರಯಾಣಿಕರ ಸುರಕ್ಷತೆ ಬಗ್ಗೆ ಪ್ರಶ್ನೆಯನ್ನು ಎತ್ತುತ್ತಿದ್ದಾರೆ. ಎಷ್ಟು ಸೇಫ್ಟಿ ಇದೆ ರೈಲ್ವೆ ಸ್ಟೇಷನ್ ಅಲ್ಲಿ ಅಥವಾ ಟ್ರೈನ್ ನಲ್ಲಿ? ಒಬ್ಬ ವ್ಯಕ್ತಿ ಚಾಕು ಇಟ್ಕೊಂಡು ಒಳಗಡೆ ಬಂದಿದ್ದಾನೆ ಅಂತಂದ್ರೆ ಇನ್ಯಾವ ರೀತಿಯಲ್ಲಿ ನೀವು ಚೆಕಿಂಗ್ ಮಾಡ್ತಾ ಇದ್ದೀರಾ, ಇನ್ಯಾವ ರೀತಿಯಾಗಿ ಸುರಕ್ಷತೆ ಇದೆ ಅಂತ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ನೋಡಿ ವೀಕ್ಷಕರೇ, ಅವತ್ತು ಮಯಾಂಕ್ ಲೋವರ್ ಆ ರಾತ್ರಿ ಮನೆಗೆ ಹೋಗ್ಬೇಕಾಗಿತ್ತು, ತಮ್ಮ ಕುಟುಂಬದವ್ರನ್ನ ಮೀಟ್ ಮಾಡಬೇಕಾಗಿತ್ತು, ಮುಂದಿನ ದಿನ ಮತ್ತೆ ಕೆಲಸಕ್ಕೆ ಹೋಗ್ಬೇಕಾಗಿತ್ತು. ಆದ್ರೆ ಇವತ್ತಾಗಿರೋ ದುರ್ಘಟನೆಗೆ ಅವ್ರ ಫ್ಯಾಮಿಲಿ ಹತ್ರ ಉಳಿದಿರೋದು ಜಸ್ಟ್ ಎಲ್ಲ ಮೆಮೊರೀಸ್, ನೆನಪುಗಳು ಮಾತ್ರ ಅವ್ರ ಹತ್ರ ಉಳಿದಿರೋದು. ಆ ಮಯಾಂಕ್ ಅನ್ನೋ ವ್ಯಕ್ತಿ ಅವ್ರ ಹತ್ರ ಇಲ್ಲ. ಕೇವಲ ಒಂದು ಸಣ್ಣ ಜಗಳ ಒಂದು ಕುಟುಂಬದ ಜೀವವನ್ನೇ ಬದಲಿಸುತ್ತೆ ಅನ್ನೋದ್ರೆ ಈ ಘಟನೆ ನಮಗೆ ಒಂದು ಪಾಠನ ಕಲಿಸುತ್ತೆ. ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಯಾವಾಗಲೂ ತಪ್ಪಾಗೇ ಇರುತ್ತೆ. ಯಾಕಂದ್ರೆ ಒಂದು ಕ್ಷಣದ ಕೋಪ ಇಡೀ ಜೀವನದ ಪಶ್ಚಾತ್ತಾಪವಾಗಬಹುದು. ಸೊ ಇಲ್ಲಾಗಿರೋದು ಕೂಡ ಅಂಥದ್ದೇ. ಒಂದು ಚಿಕ್ಕ ವಿಷಯಕ್ಕೆ ಶಾಂತ ರೀತಿಯಲ್ಲಿ ವರ್ತಿಸಿ ಅಥವಾ ಒಂದು ಬೇರೆ ರೀತಿಯಲ್ಲಿ ರಿಯಾಕ್ಟ್ ಮಾಡಿ ಅದನ್ನ ಸಾಲ್ವ್ ಮಾಡ್ಕೊಂಡಿದ್ರೆ ಅಥವಾ ಅದನ್ನ ಮಾತನಾಡಿ ಬಗೆಹರಿಸ್ಕೊಂಡಿದ್ರೆ ಆಗೋಗಿರೋದು. ಆದ್ರೆ ಇಲ್ಲಿ ಆತನಿಗೆ ತಾಳ್ಮೆ ಅನ್ನೋದು ಇರಲಿಲ್ಲ, ಶಾಂತಿ ಅನ್ನೋದು ಇರಲಿಲ್ಲ ಅನ್ಸುತ್ತೆ. ಸೊ ಏಕಾಏಕಿ ಒಂದು ಸಣ್ಣ ವಿಚಾರಕ್ಕೆ ಈ ತರದೊಂದು ಘಟನೆ ಮಾಡಿ ಆತ ಸಿಗಾಕೊಂಡಿದ್ದಾನೆ. ಈಗ ಆತ ಏನೋ ಜೈಲಿಗೆ ಹೋಗ್ಬಿಡ್ತಾನೆ. ಆದ್ರೆ ಹೋಗಿರುವಂತ ಜೀವ ಮತ್ತೆ ಯಾವತ್ತೂ ವಾಪಸ್ ಬರೋದಿಲ್ಲ. ಸೊ ಜೀವ ಬಿಟ್ಟಿರುವಂತ ಮಯಾಂಕ್ ಲೋವರ್ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದಾಗಿತ್ತು ಈ ಕ್ಷಣದ ಮಾಹಿತಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ಮಾಹಿತಿನ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಇನ್ನಷ್ಟು ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್, ಗುಡ್ ಬೈ.